ಆಕ್ಸಿಲರೇಟ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಇಡಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ನಿಮ್ಮ ಎಸ್ಐಟಿ ಅವರು ಸಿಐಡಿ ಸಬ್ ಎಸ್ಐಟಿ ಅವರು ಮಾಡಿದ್ದಾರೆ. ಕೋರ್ಟ್ ಬಗ್ಗೆ ಮಾತಾಡೋದು ಸರ್, ಎರಡು ವ್ಯತಿರಿಕ್ತವಾಗಿದ್ದಾವೆ ಅಂತ ಸರ್ ತನಿಖೆಗಳು. ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ. ಯಾವ್ದು ಸತ್ಯ ಸರ್ ಅಂದ್ರೆ ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ, ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದ್ದಾರೆ? ಯಾವುದು ಸರ್, ಎರಡು ವ್ಯತಿರಿಕ್ತವಾಗಿದ್ದಾವೆ ತನಿಖೆಗಳು ಅಂತ ಸರ್. ಕೇಳಪ್ಪ, ಇಡಿಯವರು ಮಾಡಿದ್ದಾರೆ, ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಆಮೇಲೆ SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು? ಕೋರ್ಟ್ನವರು. ಅವ್ರು ಏನು ತಗೋತಾರೆ ನೋಡಿ. ನಿಮ್ ತನಿಖೆ ಏಜೆನ್ಸಿ ತನಿಖೆ ಮಾಡೋರು ಸುಳ್ಳು ಅಂತಾರ, ಇಡಿ ಅವ್ರು ತನಿಖೆ ಮಾಡೋದು ಹಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ. ಏಜೆನ್ಸಿ ಅವರು ಇಲ್ಲ. ಈ ಲಾಯರ ನಾನ್ ಲಾಯರ್ ಅಲ್ಲ ಸರ್. ಮತ್ತೆ ತನಿಖೆ ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಸುಮ್ಮನೆ ಮಾತಾಡೋದು ಕೇಳಿ. 7 ಗಂಟೆ ಕೇಳಬೇಕು. ಕೋರ್ಟ್ನಲ್ಲಿ ಸಾಬೀತಾಗುತ್ತೆ ಇಲ್ವೋ ಅಂತ ಅಲಿಗೇಷನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂದರೆ ಎಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು? ಕೋರ್ಟ್ನವರು. ಮತ್ತು ಅದು ಹೇಳೋಕ್ಕೂ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್. ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಹ್ಯಾಸ್ ಟು ಗಿವ್ ಅನ್ನೋದನ್ನು ತೀರ್ಮಾನ ಮಾಡೋರು ಅವರು. ಯಾರು ಒಬ್ರು ಮಾತಾಡ್ರಿ, ಅದಕ್ಕೆ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳೋದು. ಒಬ್ರು ಕೇಳ್ರಿ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಅದು ಖಾಲಿ ಆದಾಗಲ್ವಾ? ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ. ನಾನೇ ಮುಂದುವರಿತೀನಿ. ಆಕ್ಸಿಲರೇಟ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಇಡಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ನಿಮ್ಮ ಎಸ್ಐಟಿ ಅವರು ಸಿಐಡಿ ಸಬ್ ಎಸ್ಐಟಿ ಅವರು ಮಾಡಿದ್ದಾರೆ. ಕೋರ್ಟ್ ಬಗ್ಗೆ ಮಾತಾಡೋದು. ಸರ್, ಎರಡು ವ್ಯತಿರಿಕ್ತವಾಗಿದ್ದಾವೆ ಅಂತ ಸರ್ ತನಿಖೆಗಳು. ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ. ಯಾವ್ದು ಸತ್ಯ ಸರ್ ಅಂದ್ರೆ ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ, ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದ್ದಾರೆ? ಯಾವುದು ಸರ್, ಎರಡು ವ್ಯತಿರಿಕ್ತವಾಗಿದ್ದಾವೆ ತನಿಖೆಗಳು ಅಂತ ಸರ್. ಕೇಳಪ್ಪ, ಇಡಿಯವರು ಮಾಡಿದ್ದಾರೆ, ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಆಮೇಲೆ SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು? ಕೋರ್ಟ್ನವರು. ಅವ್ರು ಏನು ತಗೋತಾರೆ ನೋಡಿ. ನಿಮ್ ತನಿಖೆ ಏಜೆನ್ಸಿ ತನಿಖೆ ಮಾಡೋರು ಸುಳ್ಳು ಅಂತಾರ, ಇಡಿ ಅವ್ರು ತನಿಖೆ ಮಾಡೋದು ಹಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ. ಏಜೆನ್ಸಿ ಅವರು ಇಲ್ಲ. ಈ ಲಾಯರ ನಾನ್ ಲಾಯರ್ ಅಲ್ಲ ಸರ್. ಮತ್ತೆ ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಸುಮ್ಮನೆ ಮಾತಾಡೋದು ಕೇಳಿ. 7 ಗಂಟೆ ಕೇಳಬೇಕು. ಕೋರ್ಟ್ನಲ್ಲಿ ಸಾಬೀತಾಗುತ್ತೆ ಇಲ್ವೋ ಅಂತ ಅಲಿಗೇಷನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂದರೆ ಎಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು? ಕೋರ್ಟ್ನವರು. ಮತ್ತು ಅದು ಹೇಳೋಕ್ಕೂ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್. ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಹ್ಯಾಸ್ ಟು ಗಿವ್ ಅನ್ನೋದನ್ನು ತೀರ್ಮಾನ ಮಾಡೋರು ಅವರು. ಯಾರು ಒಬ್ರು ಮಾತಾಡ್ರಿ, ಅದಕ್ಕೆ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳೋದು. ಒಬ್ರು ಕೇಳ್ರಿ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಅದು ಖಾಲಿ ಆದಾಗಲ್ವಾ? ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ. ನಾನೇ ಮುಂದುವರಿತೀನಿ. ಆಕ್ಸಿಲರೇಟ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಇಡಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ನಿಮ್ಮ ಎಸ್ಐಟಿ ಅವರು
ಸಿಐಡಿ ಸಬ್ SIT ಅವರು ಮಾಡಿದ್ದಾರೆ. ಕೋರ್ಟ್ ಬಗ್ಗೆ ಮಾತಾಡ. ಸರ್ ಎರಡು ವ್ಯತಿರಿಕ್ತವಾಗಿದ್ದಾವೆ ಅಂತ ಸರ್ ತನಿಖೆಗಳು. ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ. ಯಾವ ಸತ್ಯ ಸರ್ ಅಂದ್ರೆ ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ, ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದ್ದಾರೆ? ಯಾವುದು ಸರ್ ಎರಡು ವ್ಯತಿರಿಕ್ತವಾಗಿದ್ದಾವೆ ತನಿಖೆಗಳು ಅಂತ ಸರ್. ಕೇಳಪ್ಪ, ED ಅವರು ಮಾಡಿದ್ದಾರೆ, ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಆಮೇಲೆ SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು? ಕೋರ್ಟ್ನವರು. ಅವ್ರು ಏನು ತಗೋತಾರೆ ನೋಡಿ. ನಿಮ್ ತನಿಖೆ ಏಜೆನ್ಸಿ ತನಿಖೆ ಮಾಡೋರು ಸುಳ್ಳು ಅಂತಾರ, ED ಅವ್ರು ತನಿಖೆ ಮಾಡೋದು ಹಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ. ಏಜೆನ್ಸಿ ಅವರು ಇಲ್ಲ. ಈ ಲಾಯರ ನಾನ್ ಲಾಯರ್ ಅಲ್ಲ ಸರ್. ಮತ್ತೆ ತನಿಖೆ ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಸುಮ್ಮನೆ ಮಾತಾಡೋದು ಕೇಳಿ. 7 ಗಂಟೆ ಕೇಳಬೇಕು. ಕೋರ್ಟ್ನಲ್ಲಿ ಅದು ಸಾಬೀತಾಗುತ್ತೆ ಇಲ್ವೋ ಅಂತ ಅಲಿಗೇಷನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂದರೆ ಎಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು? ಕೋರ್ಟ್ನವರು. ಮತ್ತು ಅದು ಹೇಳೋಕ್ಕೂ ಮುಂಚೆ ನೀನು ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್. ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಹ್ಯಾಸ್ ಟು ಗಿವ್ ಅನ್ನೋದನ್ನು ತೀರ್ಮಾನ ಮಾಡೋರು ಅವರು. ಯಾರು ಒಬ್ರು ಮಾತಾಡ್ರಿ, ಅದಕ್ಕೆ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳೋದು. ಒಬ್ರು ಕೇಳ್ರಿ ಪ್ರಶ್ನೆ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಅದು ಖಾಲಿ ಆದಾಗಲ್ವಾ? ಯಾಕೆ ಸೂಚನೆ ಕೊಡ್ತಾರೆ? ಯಾವ ಡೌಟು ಇಲ್ಲ. ನಾನೇ ಮುಂದುವರಿತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.